ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ಲಾಗ್ನ ರ್ಯಾಂಡಮ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಿಕಾಸ್ ಯಾಕಂದರೆ ಇವತ್ತು ನನ್ನ ಬರ್ಡೇ ಬ್ಲಾಗಾಗಿರುತ್ತೆ. ಇದು ನಾನು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೆ. ಸೊ ದರ್ಶನ ಎಲ್ಲ ಆಯಿತು, ಆಲ್ರೆಡಿ ಮುಗಿಸ್ಕೊಂಡು ಬಂದು ಸ್ಟಾರ್ಟ್ ಮಾಡ್ತಿದ್ದೀನಿ ಬ್ಲಾಗ್ನ. ಗೈಸ್, ದರ್ಶನ ಮತ್ತು ಸಖತ್ತಾಗಾಯಿತು. ದೇವ್ರನ್ನ ಪೂಜೆ ಮಾಡಿಸ್ಕೊಂಡು ನಾನು ತುಂಬ ನೋಡ್ಕೊಂಡು ಬಂದೆ. ಇವತ್ತು ನನ್ನ ಆಸೆ ಇತ್ತು, ನನ್ನ ಬರ್ಡೇ ದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ನನಗೂ ಬಂದೆ. ಓಕೆ ಗೈಸ್, ಅಲ್ಲೇ ಸಿಗ್ತೀನಿ ಗೈಸ್, ಬಾಯ್. ಬೆಟ್ಟಕ್ಕೆ ಬಂದಿದ್ವಿ, ಚಾಮುಂಡಿ ಬೆಟ್ಟಕ್ಕೆ ದರ್ಶನ ಆಯಿತು. ಸಖತ್ತಾಗಿ ಕಂಡೆವು, ತುಂಬಿಕೊಂಡಿದ್ದೀನಿ ಇವತ್ತಂತೂ ಫುಲ್ ಖುಷಿಯಿಂದ. ಪಾಪ ಅಣ್ಣ ಬಿಡಿಸ್ಕೊಟ್ರು ನಮ್ಮ ಅಣ್ಣ. ಸೊ ಹಂಗಾಗಿ ಬಂದು ಫುಲ್ ಖುಷಿಯಿಂದ ದರ್ಶನ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋಯ್ತಾ ಇದ್ದೀವಿ. ಹೋಗೋಣ ಗೈಸ್, ಮನೆಗೆ ಹೋಗ್ಬೇಕು, ಹೋಗ್ಬಿಟ್ಟು ಊರಿಗೆ ಹೋಗ್ಬೇಕು. ಹೋಗೋಣ. ನಮ್ಮ ಜೊತೆ ಯಾರು ಬಂದರೆ ನಮ್ಮ ಜೊತೆ ಸಿಂಚು ಹಾಗೂ ಅವ್ರ ಅಕ್ಕನ ಕರ್ಕೊಂಡು ಬಂದಿದ್ದೀನಿ. ಅಕ್ಕ ಸ್ವಲ್ಪ ಇದ್ದೀನಿ ಇಟ್ಕೊಳ್ಳಿ. ಗೈಸ್ ಕರ್ಕೊಂಡು ಬಂದಿದ್ದೀನಿ, ಬಟ್ ಇವಾಗ ಹೋಗಬೇಕು. ಹೋಗೋಣ. ವಿಶ್ ಮಾಡ್ಬಿಟ್ಟು ಕೊಡು. ವಯಸ್ಸು ಇನ್ನೂ ತರಲೇ. ಕನ್ನಡಿ ಏನಿರ್ಬೋದು ಅಂತ ಬಾಳೆನಾ ಜುಮ್ಕಾಯಿ ಜಂಜೆ ಮಾಡಿ. ಸರಿ ಆಯ್ತು, ಬಂದು ಒಂದು ಓಪನ್ ಮಾಡಿ ನೋಡ್ತೀವಿ. ನೀನು ಸಂಜೆ ಮಧ್ಯಾಹ್ನ ಇರಲ್ವಲ್ಲ ಸ್ಕೂಲಿಂದ ಬರೋ ತನಕ, ಅದಕ್ಕೆ ನನಗೆ ಇವತ್ತು ಏನೋ ಕತ್ರಿ ಕೊಡು. ಅಲ್ಲಿ ಕತ್ರಿ ಎತ್ಕೊಡು ಅಷ್ಟು. ಇದ್ಯಾವ ಮಾಡ್ಕೊ ಬಂದೆ ಮಂಜು ಹತ್ತಿ ಮನೆ ಕರ್ಕೊಂಡೋಗಿಲ್ಲ. ನಾಷ್ಟ ಆಗೈತಿಲ್ಲ, ಒಟ್ಟಿಗೆ ತಿನ್ಕೊಂಡು ಹೋಗ್ಬಿಡಿ. ಈಗ ಬಂದಮೇಲೆ ತಿನ್ನಿ. ಬೇಗನೆ ಬರ್ತೀನಿ, ಬೇಗ ಬ್ಲಾಗಿಗೆ ವಿಡಿಯೋ ಮಾಡ್ತಿರೋದು. ಥ್ಯಾಂಕ್ ಯು ಗೈಸ್, ನನಗೆ ಗೊತ್ತಿರಲಿಲ್ಲ, ನನ್ನ ಜೊತೆನೇ ಬಂದು ತೊಗೊಬಂದವ್ರೆ ಗೈಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಮ್ಮನೆ ಮಾತ್ರ ವಿಚಿತ್ರ, ಎಲ್ಲ ಅಂಡಾಡೋಗಿದೆ. ಇವರು ಮೊಬೈಲ್ ಬಿಸಿ, ಇಲ್ಲಿ ಬಿಸಿ ಬಾತ್ ಮಾಡುತ್ತಿದ್ದಾರೆ ನಮ್ಮ ಅಣ್ಣ. ಗೈಸ್ ಈಗ ಮತ್ತೆ ಬಂದು ಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗಿದ್ದೀನಿ ಗೈಸ್. ಅಣ್ಣ ಬರ್ತಿದ್ದಾರೆ ಅಂತ ಅವ್ರಿಗೆ ವೇಟ್ ಮಾಡ್ತಾ ಇದ್ದೀನಿ. ಅಣ್ಣ ಬಂದಮೇಲೆ ಊರಿಗೆ ಹೋಗಬೇಕು. ಕೇಕ್ ಕಟ್ ಮಾಡಿಬಿಟ್ಟು ಹೋಗೋಣ ಗೈಸ್. ಇಲ್ಲ ಅಂತ ಅವಳು ಇಲ್ಲೇ ಐತೆ, ಅಲ್ಲೇ ಐತೆ. ಇಲ್ಲ ಸುಮ್ಮನೆ ಮಾಡಿದೆ ಗೈಸ್. ನನ್ನ ಬರ್ತ್ಡೇಗೆ ನಾನೇ ಬಿಡಿಕೊಂಡು ಕೇಕ್ ಮಾಡಿದ್ದೆ. ಚಿಕ್ಕಪ್ಪಂತ ತಂದಿರೋ Happy birthday Pinku. Thank you. Candle go. But I'm going to put it in Bunny. Aka, what can you do?
ಇಬ್ರು ಒಟ್ಟಿಗೆ ಬನ್ನಿ. ಆಯ್ತು ಮೇಡಮ್ ಬನ್ನಿ. ಹೋಗಿ ನವೀನ್ ಅಷ್ಟೇ. ಹ್ಞೂ ಏ ಇಲ್ಲ ಕಣ್ಣ, ನಿಮ್ಮ ಅಣ್ಣ ತರ್ಬೇಕಾರೆ ಗೊತ್ತಿಲ್ಲ. ಯಾರು ಬತ್ತ ನಿಮ್ಮ ಅಣ್ಣ? ಒಳ್ಳೆದಾಯ್ತು. ಏ ಬಾ, ಬೇಗ ಬೇಗ ಬಾ, ನಾನು ಚಪಾತಿ ಹೊತ್ಬೇಕು, ಬೇಗ ಬಸ್ ತಗೊಳ್ಳೋ. ಕಳ್ಸ್ಕೊಳ್ಳ ಈ ಇರು ನಾನು ಬೇರೆಯವ್ರ ಅಕೌಂಟಲ್ಲಿ ಇದ್ದೀನಿ. ಒಂದು ನಿಮಿಷ ಹಿಡ್ಕೋ ಕೈಯಲ್ಲಿ. ಬಂದು ಕೇಕು, ಚಾಕ್ಲೇಟ್, ಇವರಿಬ್ರು ಎಷ್ಟು ಅಳ್ತವ್ರೆ ನಮ್ಮ ಮನೇಲಿರೋಕ್ಕೆ. ನೀನೇನು ಬಂದರೆ ತುಂಬ ಇಷ್ಟ ನೋಡು. ಗೈಸ್ ನಾನು ಹೋಗಿ ಸಂಜೆ ತನಕ ಇದ್ದು ಬರ್ತೀನಿ. ಒಂದು 2-3 ಸಲ ಹೋಗಿ ಇದ್ದು ಬಂದಿದ್ದೀನಿ. ನಾನು 20 ಸಲ ನನಗೂ ಗೈಸ್ ಟೈಮೇ ಇಲ್ಲ. ನಾನು ಮಂಡ್ಯಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮಳವಳ್ಳಿಗೆ ಹೋಗ್ಬೇಕು ಗೈಸ್. ಆಲ್ವಾ ಇನ್ನೂ ಇಲ್ಲ ಇದ್ದೀನಿ, ಆದರೆ ಇವ್ರಿಗೆ ಇಲ್ಲಿಂದ ಹೋಗಿ ಬಿಚ್ಚಾಡ್ತವ್ರೆ. ಹೆಂಗೈತೆ? ಚೆನ್ನಾಗೈತೆ, ಸೂಪರ್. ಗೈಸ್ ಇಲ್ಲಿ ಅಲ್ಲಿಂದ ನಾನು ಇದು ಕೊಡಿಸಲ್ಲ ನಾನು ಹೊರಗಡೆ ಬಿಸಿಲು ಜನ ತಿಂಗಳು ಇಲ್ಲಾಂದ್ರೆ ಮುಂಚೆ ಹೇಳ್ಬಿಟ್ಟು ಕರ್ಕೊಂಡು ಇವಾಗಲೂ ರೆಡಿ ಇದ್ದ ಆಮೇಲೆ ಚಳಿ ಗೈಸ್ ಫೈನಲಿ ನಾನು ಊರಿಗೆ ಬಂದೆ 4:15. ನಾನು ಮನೆ ಬಿಟ್ಟಾಗ 12:30. 12:30ಇಂದ 4:15 ತನಕ ಮಂಡ್ಯಕ್ಕೆ ಹೋಗಿ ಅಲ್ಲಿ ಮೈಸೂರಿಂದ ಮಂಡ್ಯಕ್ಕೆ ಬಂದು ನನ್ನ ಫ್ರೆಂಡ್ ಮೀಟ್ ಮಾಡಿಕೊಂಡು ನಮ್ಮ ಅಣ್ಣನ ಮೀಟ್ ಮಾಡಿಕೊಂಡು ನಮ್ಮ ಅಣ್ಣ ಅವ್ನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ಬಂದ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ರು ಗೈಸ್. ಮುಗಿಸ್ಕೊಂಡು
ಈಗ ಬಂದೆ. ಪಾಪ ನಮ್ಮ ಮನೆ ಒಳಗೆ ಹೋಗಲೇ ಇಲ್ಲ, ಆಚೆಯಿಂದಾನೆ ನಮ್ಮಪ್ಪ ಇಲ್ಲಿ ಕರ್ಕೊಬಂದು ಇಲ್ಲಿಗೆ ಬಂದಿದ್ದೀನಿ ಗೈಸ್. ನೆಕ್ಸ್ಟ್ ಏನೋ ಪ್ಲ್ಯಾನ್ ಐತೆ, ಅಂದರೆ ಮಳವಳ್ಳಿ ಏನೋ ಕರ್ಕೊಂಡು ಹೋಗ್ತೀನಿ, ಏನೋ ಮೇಳ ನೋಡೋಕ್ಕೆ ಅಂತ ಏನೋ ಹೇಳ್ತವ್ರೆ, ಅಲ್ಲಿಗೆ ಹೋಗ್ಬೇಕು ಗೈಸ್ ಅಷ್ಟೇ. ಭುವನನ ಕರ್ಕೊಂಡು ಅಲ್ಲಿ ನಮ್ಮ ಆಂಟಿ ಅಷ್ಟು ಮಟ್ಟಿಗೆ ಕೂತ್ವಳೆ ಬಂದಿದ್ದೀವಿ ಗೈಸ್. ಹೋಗೋಣ. ಇವತ್ತು ನನ್ನ ಬರ್ಡೇ ಮತ್ತು ಸಕಲಾಗೈತೆ ಗೈಸ್. ನಮ್ಮ ಅಣ್ಣನ ಜೊತೆ ಇದ್ದು ಟೈಮ್ ಸ್ಪೆಂಡ್ ಮಾಡಿದ್ರೆ ಅದೇ ನಂಗೆ ಖುಷಿಯಾಗಿತ್ತು ಗೈಸ್. ನನ್ನ ಕಡೆಯಿಂದ ಪಿಂಕ್ ಗಿಫ್ಟ್ ಏನೇದು ಏನಿದು ಏನು ಈ ಥರ ಪ್ಯಾಕ್ ಮಾಡ್ಬಿಟ್ಟಾಳೆ ಇನ್ನೊಂದು ಥರ. ನಾನು ಆಗ ನನ್ನ ಫ್ರೆಂಡ್ಸ್ಗೆ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಕೊಟ್ಟೆ. ಶಾಂತಮ್ಮ ಇದ್ಯಾರು ಕೊಟ್ಟಿರೋದು ಅವೇನೇ ತಂದು ಕೊಟ್ಟಾರೆ. ಲೆಟರ್ ಬರ್ದವ್ರೆ ಗುರು, ನನಗೆ ಎಂತೆಂಥರ ಲೆಟರ್ ಬರೆಯೋಕ್ಕಾಗೋದ್ರು. ತುಂಬಾ ದೂರ ಇದ್ದೀನಿ ನಿಜ, ಆದ್ರೆ ಪ್ರತಿದಿನ ಪ್ರತಿ ಕ್ಷಣ ನಿನಗೋಸ್ಕರ ಕಾಯ್ತಿರ್ತೀನಿ ಅಕ್ಕ ಅಂತೆ. ಬರ್ಡೇ ಅಕ್ಕ, ಐ ಲವ್ ಯು ಸೋ ಮಚ್, ಮೈ ಲೈಫ್ ಅಕ್ಕ ಅಂತೆ. ಅಕ್ಷತಾ ನಾನು ಇದೇನೋ ಗಿಫ್ಟ್ ಈ ತರ ಪ್ಯಾಕ್ ಮಾಡಿಸ್ಬಿಟ್ಟವಳ. ಅಂಗಡಿ ತಂದಿರೋದು ಒಳಗೆ ತಿಂಡಿ ಇರುತ್ತೆ ಹಂಗಂಡ್ ಮರ್ಸ್ಬಿಟ್ಟಿ. ನನ್ನ ಫ್ರೆಂಡ್ ಕೊಟ್ಟರು ಗಿಫ್ಟ್ ತಗೋ, ಇಲ್ಲ ಓಪನ್ ಮಾಡ್ಬಿಡ್ತೀನಿ ಅದನ್ನೇ. ಹುಡುಗ ಸಾತನಾ ಹೆಂಗೆ ಹೇಳ್ತಾಳ ನೋಡು. ಏನಿದು ತಿಂಡಿ ಚಾಕ್ಲೇಟ್ ಅಟ್ಟ ಸಾಮಾನು 5 ರೂಪಾಯಿ ಕೊಟ್ಟು ತಂದೋಳೆ. ಅವಳು ಅಷ್ಟಾರ ಕೊಡ್ಸೋಳೆ ಅಕ್ಕ ಅಂತ ಪ್ರೀತಿಗೆ. ಕೊಡ್ಸೋನೆ ನೋಡ್ದ್ಯಾ, ಚೆನ್ನಾಗೈತೆ. ಸರ ಕೊಟ್ಟವನೆ 20 ರೂಪಾಯಿ 10 ರೂಪಾಯಿ ಹಾ ಜಾಸ್ತಿ ಇದು 100 ರೂಪಾಯಿ. ಇವಳು ಇದು ಕೊಡ್ಸೋಳು. ವಯಸ್ಸೇನು ಅವೆಲ್ಲ ಇಲ್ಲ, ಸೀಕ್ರೆಟ್. ಬ್ಲಾಗ್ ನೋಡು ಗೊತ್ತಾಗುತ್ತೆ. ವೈಷ್ಣವಿನ ಕೊಡ್ತಿದ್ದಾಳ ಏನ ನೋಡಿ ಎಲ್ಲ ಬ್ಲಾಗ್ ನೋಡಿ ಬರುತ್ತೆ. ಅಭಿಯಣ್ಣ ಕೊಡ್ಸೈತೆ ಮಮ್ಮಿ, ಏನ್ ಫೋಟೋ ನಾನೇ ಚೈಲ್ಡ್ ತಂದಿದ್ದೀನಿ ಕೊಡ್ತೀನಿ. ನಂಗೆ ನಂಗೆ ಮನ ತಗೋ, ನನ್ನ ಕಡೆ ನಿಮಗೆ ಇದು ಗಿಫ್ಟ್. ನಂಗೆ ಇದು ಇಷ್ಟ ಆಯ್ತು, ಏನು ಸಖತ್ತಾಗಿ ಬಿಡ್ಸೋಳೆ. ಬಾ ಏನೇದು ಥ್ಯಾಂಕ್ ಯು ಸೋ ಮಚ್. ಇದು ನಂಗೆ ಗೈಸ್ ಇದನ್ನ ನನ್ನ ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ದು. ಓಪನ್ ಮಾಡ ಏನಿರಬಹುದು. ಮಾತಾಡ್ಬಿಡಿ ಒಟ ಸ್ವಲ್ಪ ಬತ್ತು ಪಾಪ ನನಗೋಸ್ಕರ ತುಂಬಾ ವೇಟ್ ಮಾಡಿ ಅವಳು ಕಾದು ಮಂಡ್ಯದಲ್ಲಿ. ನಾನು ನಮ್ಮ ಅಣ್ಣನಿಗೆ ಹೋಗ್ಬಿಟ್ಟಿದ್ದೆ, ಸೊ ಹಂಗಾಗಿ ಕಾದು ವೇಟ್ ಮಾಡಿ ನನಗೋಸ್ಕರ ಕೊಟ್ಟಿದ್ದಾಳು ಅವಳು. ಕಾಫಿ ಕಪ್ ಕೊಟ್ಟಿರೋದು. ಎಲ್ಲ ನಿನ್ನ ಫೋಟೋ ಬಂದದೇನೋ. ಎಂಡೆಲ್ಲ ಕೊಡ್ಬೇಕು. ಕಾಫಿ ಕುಳಿಕೆ ಪಿಂಕ್. ಓ ಮೈ ಗಾಡ್, ಡೈರಿ ಮಿಲ್ಕ್. ನಂಗೆ ಫುಲ್ ಕರೆಕ್ಟಾಗಿ ಗೆಸ್ ಮಾಡ್ಬಿಟ್ಟ. ಫೋಟೋ 1 2 3 ಇದದು ಇದು ಜಂಕಂತದ ಗೊಂಬೆ ಅಂತದ ಬ್ಲೂ ಬ್ಲೂ ಏನು ಇವಾಗ ತೆಗ್ದಿದ್ದು ಅತಿ ಸೀಮಂತ ಇದು ಇದು ಎಂಗೇಜ್ಮೆಂಟ್ ರಾಣಿ ಅಕ್ಕನ ಮದ್ವೆದು. ಹೋದ್ ವರ್ಷ ಕಾಫಿ ಕಪ್ಪು, ಈ ಸಲ ಕಾಫಿ ಕಪ್ಪು. ಹೋದ್ ವರ್ಷ ಇದೇ ಪರವಾಗಿಲ್ಲ, ಅದು ಅದಕ್ಕೆ ಇಲ್ಲ. ಏನೋ ಲೆಟರ್ ಇದೆಲ್ಲ ಆಮೇಲೆ ಸೀಕ್ರೆಟ್ ಆಗಿ ಆಮೇಲೆ ಓದ್ಕೋತೀನಿ ನಾನು. ಆಮೇಲೆ ಓದ್ಕೋತೀನಿ ಗೈಸ್, ಲೆಟರ್ ಮುಂದೆಲ್ಲ ಓದಲ್ಲ. ಮತ್ತೆ ಇನ್ನೊಂದು, ಇದು ನನ್ನ ಫ್ರೆಂಡ್, ಇದು ಸಹ ನನ್ನ ಫ್ರೆಂಡ್ ಕೊಟ್ಟಿದ್ದು ಗಿಫ್ಟ್. ಚೆನ್ನಾಯ್ತಾ? ನಿಮಗೆ ಗೆಸ್ ಯಾರು ಗೆಸ್ ಮಾಡ್ತೀರಿ ಗೆಸ್ ಮಾಡಿ. ಇದು ಸಿಂಚು ಅಕ್ಕ ಕೊಟ್ಟಿದ್ದು, ಸಂಚು ಬೆಟ್ಟದಲ್ಲಿ. ಅದು ಇದು ಇದೇನದು ಎಲ್ಲ ಗಿಫ್ಟ್ ಮುಚ್ಕೊಂಡು ಮಾಡೋದು ತೆಗಿಬಿಡ ಆಚೆಗೆ. ಓ ಏನದು ಏನಿಲ್ಲ ಗೈಸ್, ನನ್ನ
ಮಳವಳ್ಳಿ ಕರ್ಕೊಂಡೋಗಿದ್ದಾರೆ. ಏನಕ್ಕಪ್ಪ ಅಪ್ಪ ಏನಕ್ಕೆ ಅದೇನೋ ಮೇಳ ನೋಡೋಕ್ಕೆ ಅಂತವ್ರೆ. ಇವ್ರ ಮಾತುಗಳು ನೋಡ್ರಿ ಏನೇನೋ ಡೌಟ್ ಗೊತ್ತೈತೆ, ಆದರೆ ಏನೋದಿಲ್ಲ ಕರ್ಕೊಂಡು ಹೋಗ್ತಿಲ್ಲ. ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಹೋಯ್ತಾ ಇದ್ದಾರೆ. ಗೈಸ್ ನಮ್ಮ ಮಳವಳ್ಳಿ ಎಲ್ಲ ಲೈಟಿಂಗ್ಸಲ್ಲಿ ಮಿಂಚ್ತಾ ಇದೆ. ನಮ್ಮ ಅಪ್ಪನ ಜೊತೆ ಹೊರಗಡೆ ಕಳಿಸಿದ್ರು ಗೈಸ್. ಅವರೆಲ್ಲ ಬೇರೆ ಕಡೆ ಹೋದ್ರು, ಏನೋ ಮಾಡ್ತಿದ್ದಾರೆ ಅಂತ ಡೌಟ್ ಗೈಸ್. ನೋಡೋದ ಏನು ಮಾಡ್ತಾರೆ ಅಂತ. ಗೈಸ್ ಇವರು ಇಲ್ಲಿಗೆ ಹೋಗೋರೆ. ನನ್ನ ಅವರು ಗೈಸ್ ಇವರು ಹೇಳ್ಬಿಟ್ಟು ಕರ್ಕೊಂಬಂದಿದೆ ಒಂದು ಕಡೆ. ಇವಾಗ ನನ್ನ ಎಲ್ಲೆಲ್ಲೋ ಸಂದಿಲೆಲ್ಲ ಕರ್ಕೊಳ್ತವ್ರೆ. ಆಮೇಲೆ ನೋಡಿದ್ರೆ ಎಲ್ಲಿ ಏನೋ ಮಳವಳ್ಳಿ ಏನೋ ನಡೀತೈತೆ, ಸೊ ಅಲ್ಲಿಗೆ ಅಂತೆಲ್ಲ ಕರ್ಕೊಬಂದರು. ನೋಡಿದ್ರೆ ಎಲ್ಲೋ ಹೊರಗಡೆ ಬಂದ್ಬಿಟ್ಟು ಮೇಲೆ ಹೋಗೋರೆ. ಇಲ್ಲಿ ಏನೋ ಸಮಥಿಂಗ್ ಐತೆ, ನನಗೆ ಇಲ್ಲಿ ಏನೋ ಸಮಥಿಂಗ್ ಡೌಟ್ ಹೊಡಿತೈತೆ. ನೋಡುವ ಗೈಸ್ ಏನು ಮಾಡ್ತಾರೆ ನಮಗೋಸ್ಕರ. ಇಲ್ಲಿ ಎಲ್ಲೆಲ್ಲೋ ಕರ್ಕೊಯ್ತಾರೆ ನನ್ನ. ಎಲ್ಲಿ ಕೇಳ್ಬಿಡು ಎದುರಿಸ್ತಾರೆ ಇವರು. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಗೈಸ್? ಇವ್ರು ಹೇಳ್ಬಿಟ್ಟು ಎಂತ ಕರ್ಕೊಂಡ್ಬಂದ್ರೆ ಗೊತ್ತಾ? ಏನೋ ಮೇಳ ನಡೀತಿದೆ ಅಲ್ಲಿಗೆ ಅಂದರು. ಪಾರ್ಟಿಯಲ್ಲಿ ಕರ್ಕೊಂಡ್ಬಂದವ್ರೆ ಗೈಸ್. ಇವ್ರು ನನ್ನ ಪಾರ್ಟಿಯಲ್ಲಿ ಕರ್ಕೊಂಡ್ಬಂದ್ಬಿಟ್ಟವ್ರೆ. ಅವಳು ಗೊತ್ತಿಲ್ಲ ಗೈಸ್. ಗೊತ್ತಿರಲಿಲ್ಲ ಗೈಸ್. ಏನಂದ್ರೆ ನನಗೆ ಮಳವಳ್ಳಿ ಜಾತ್ರೆ ಅಂತ ಹೇಳಕ್ ಕರ್ಕೊಂಡ್ಬಂದಿದ್ದೀವಿ. ಸಿದ್ದರಾಮಯ್ಯ ಅವರೆಲ್ಲ ಬಂದಿದ್ರಲ್ಲ ಅದಕ್ಕೆ. ಮಳವಳ್ಳಿಲಿ ಗೈಸ್ ಕರ್ಕೊಬಂದ್ರು. ನನ್ನ ಏನಂತ ಕಳ್ಸಿರುತ್ತಾ, ಅಮ್ಮನ ಕರ್ಕೊಬರ ಕಳ್ಸಿರು, ನೀನು ಬರಬೇಡ ಅಂತ. ನೋಡಿದ್ರೆ ಇಲ್ಲಿ ಪಾರ್ಟಿಯಲ್ಲಿ ಇದು ಮಾಡ್ಸಕ್ಕೆ ಬಂದರು. ಅದಕ್ಕೆ ಇವರು ಕಳ್ಳರು ನನ್ನ ಮೊನ್ನೆಯಿಂದ ಕಳ್ಸಿಕೊಟ್ಟವ್ರೆ, ಬರಬೇಕು ನೀನು ಬರಬೇಕು ಅಂತ ಗೈಸ್. ಫೈನಲಿ ಗೈಸ್ ಇರಿ ಕರ್ಕ ಒಂದೇ ಅಲ್ಲಿಗೆ ಅವಳೆ ತಿನ್ಕತಾವಳೆ.
ಜನ ಸಾಗರ ಗೈಸ್. ಗೈಸ್ ಜನ ರಶ್ ಒಳಗೆ ನನ್ನ ಕರ್ಕೊಂಡ್ಬಂದವ್ರೆ ಪಾರ್ಟಿ ಮುಗಿಸ್ಕೊಂಡು ಬೇರೆ ನಂಗೆ ಕಾಲೆಲ್ಲ ದಿನ ಬರೋಕ್ಕಾಗಿತ್ತಾ ಬಂದಿರೋದೇ ಅಪ್ಪ ಅದಕ್ಕೆ ಗೈಸ್ ಆದರೂ ಬೆಳಿಗ್ಗೆ ಸುತ್ತಿ ನನಗೆ ಫ್ರೀ ಇದೆ ಇವತ್ತು. ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಬರ್ತ್ಡೇ ಮಾಡ್ಕೋಬೇಕು ಪಾರ್ಟಿ ಮಾಡ್ಕೋಬೇಕಾದ್ರೆ ಸುತ್ತಾಡೋದೇ ಇರಬೇಕಾದ್ರೆ ಈಗ ಸುತ್ತಾಡೋದಪ್ಪ ಗೈಸ್ ಅಂತ ಅಂದ್ಬಿಟ್ಟು ಎಲ್ಲೆಲ್ಲೂ ಮೈಸೂರು ಭುವನ ನೋಡಿ ಎಷ್ಟು ಚೆನ್ನಾಗಿ ತಿಂತಾಳೆ. ಸಾಕು ಅದ್ರಲ್ಲಿ ಬೇಡ ಎಲ್ಲ ಕೂಟಕ್ಕೆ ಹೋಯ್ತು ಅಂತ ಗೈಸ್ ನೋಡಿ ನನ್ನ ಕಾಲ ಹೋದ ನಮ್ಮಮ್ಮ ಕಾಲದ ಕೊಡ್ತಾರೆ ಇಂಥ ಅಮ್ಮ ಇಲ್ಲ ಓಕೆ ಗೈಸ್, ನನ್ನ ಬರ್ಡೇ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾನು ಮೈಸೂರಿಗೆ ವಾಪಸ್ ಬಂದೆ. ನನ್ನ ಬರ್ಡೇ ಎಲ್ಲ ಚೆನ್ನಾಗಿತ್ತು. ಖುಷಿಯಿಂದ ಪಾರ್ಟಿಲ್ಲ ಎಂಜಾಯ್ ಮಾಡಿದ್ವಿ. ಅಪ್ಪ ಮಮ್ಮಿ ಎಲ್ಲ ಬಂದಿದ್ದರು. ಸೊ ಖುಷಿಯಿಂದ ಮಾಡಿದ್ವಿ. ಎಲ್ಲ ಮುಗೀತು ಗೈಸ್ ಬರ್ಡೇ ಎಲ್ಲ. ಆದರೆ ನೆನೆದು ನನಗೆ ಫ್ರೀನೇ ಇಲ್ಲ. ಬೆಳಗ್ಗೆಯಿಂದ ಒಂದು 10 ನಿಮಿಷ ಕೂತ್ರೂ ಫ್ರೀಯಾಗಿ ರೆಸ್ಟ್ ಮಾಡಲೇ ಇಲ್ಲ. ಸುತ್ತದೆ ಆಯಿತು. ಬೆಟ್ಟಕ್ಕೆ ಹೋಗಿ ಬಂದೆ. ಅಲ್ಲಿಂದ ಮಂಡ್ಯಕ್ಕೆ ಹೋದೆ. ಮಂಡ್ಯದಿಂದ ಊರಿಗೆ ಹೋದೆ. ಊರಿಂದ ಮತ್ತೆ ನಾನು ಮಳವಳ್ಳಿಗೆ ಹೋದೆ. ಫುಲ್ ಸುತ್ತದೆ ಆಯಿತು. ನೆನ್ನೆ ಅಂತೂ ಫುಲ್ ಎಂಜಾಯ್ ಮಾಡಿದ್ದೀನಿ ನಾನಂತೂ ನನ್ನ ಬರ್ಡೇನ. ಅದೆಲ್ಲ ನನಗೆ ಸ್ಪೆಷಲ್ ಅನಿಸಿದ್ದೇನಂತಂದರೆ ನಮ್ಮ ಅಣ್ಣ ಕರ್ಕೊಂಡೋಗ್ಬಿಟ್ಟು ನನಗೆ ಕೇಕ್ ಕಟ್ ಮಾಡಿಸಿ ಅವ್ನ ಫ್ರೆಂಡ್ಸ್ಗೆ ನನ್ನ ತಂಗಿ ಅಂತ ಹೇಳಿ ನನಗೆ ಪರಿಚಯ ಮಾಡಿಸ್ಕೊಟ್ಟ. ಅವನಿಗೆ ಫ್ರೆಂಡ್ಸ್ಗೆ ಅದು ನಂಗೆ ಫುಲ್ ಖುಷಿ ಆಯಿತು. ಅಲ್ಲಿಂದ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಬೇರೆ ಮೀಟ್ ಮಾಡಿದೆ. ಅವಳು ಫಾರ್ ಲಾಂಗ್ ಟೈಮ್ ಆಗಿತ್ತು ಅವ್ನು ನಾನು ಮೀಟ್ ಮಾಡಿ. ಅವಳನ್ನ ಮೀಟ್ ಮಾಡ್ಕೊಂಡು ಹೋದೆ. ಫುಲ್ ಖುಷಿ ಆಯಿತು ನನಗಂತೂ. ಓಕೆ ಗೈಸ್, ಈ ಬ್ಲಾಗ್ ನನಗೆ ಎಂಡ್ ಮಾಡ್ತೀನಿ. ನೀವು ಈ ಸರಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.